ಇಷ್ಟೊತ್ತಾದ್ರೂ ನನ್ನ ಗಂಡ ಮನೆಗೆ ಬರಲಿಲ್ವಲ್ಲ. ಇವತ್ತು ನಾನು ಅವನಿಗೆ ಹಾಕ್ಲಿಲ್ಲ ಏಟು ಅಂತ ಹೇಳಿದ್ರೆ ನಾನು ಏನೋ ಅಂತಾರಲ್ಲ, ಇದ್ದು ಸತ್ತಂಗೆ ನೆನೆಯ. ಥೂ, ಇವತ್ತು ನಮ್ಮ ಮನೆಗಂತೂ ಬಿಟ್ಕೊಳಕ್ಕಿಲ್ಲ. ಮನೆಯಿಂದ ಈಚೆ ಕಡೆಗೆ ನೀಯ ತೊಳ್ಳೋದು ನಾನಂತೂ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಳಕ್ಕಿಲ್ಲ. ನೋಡ್ತಾ ಇರು, ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಮಾಡ್ತೀನಿ ನಿಂಗೆ. ಬಾ ನನ್ನ ಮಗನೇ, ಯಾವತ್ತಿಂದ ನೀನು ಸಹಿಸ್ಕೊಂಡ್ರದು ನಾನು ಸಹಿಸಿ 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 ಹಾಳಾಗಿ ಹೋಗ್ಬಿಟ್ಟೆ ನಾನಂತೂ. ನೀನಂತೂ ಬದಲೇ ಆಗಲಿಲ್ಲ ಮಗನೇ. ಬಾ ಆಯ್ತಾ, ಆಗಿದ್ದೆಲ್ಲ ಆಗಲಿ, ಬರೋ ಪಾಪ ಎಲ್ಲ ಬಂದ್ಬಿಡ್ಲಿ. ಥೂ, ಎಷ್ಟು ಜನದ್ದು ಹೆಣ್ಮಕ್ಳು ಬಾಳು ಅಂತ ಹಾಳು ಮಾಡಬೇಕು ಅಂತ ನಿಂತ್ಕೊಂಡಿದ್ಯಾ ಮೊಡ್ಡ ಇದನ್ನೇ. ಏನ್ ಕಸ ಗುಡಿಸ್ತಾ ಇದೀಯೇನೆ? ಗುಡ್ಸು ಕಸನ. ಇತ್ಲಾಗ ಬಾ, ಒಳಕ್ಕೆ ಹೋಗ್ಬೇಕು. ಎಲ್ಗೋಗಿದ್ದೆ? ಎಲ್ಲಿಂದ ಬರ್ತಾ ಇದೀಯಾ? ವಾರದಿಂದ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಊಟಕ್ಕೂ ಬರ್ತಾ ಇಲ್ವಲ್ಲ. ಒಂದೇ ಕಿತ್ತ ನೀನಿಯ ರಾತ್ರಿ ಸಂಜೆ ನಂಗೆ ಬರ್ತಾ ಇದೆಯಲ್ಲ. ಎಲ್ಲೋಗಿದ್ದೆ ಈ ಸೊತ್ತುನುವೆ? ಅಬ್ಬ ಅಯ್ಯೋ, ನನಗೆ ಕ್ಯಾಮೆ ಇರಕ್ಕಿಲ್ವಾ? ಈಗ ಮಗ ನೋಡಿದ್ರೆ ಕುಡ್ದು ಬಿದ್ದಿರ್ತಾನೆ. ಈಗ ಹೊಲ ಜಮೀನು ಅದು ಇದು, ಅಯ್ಯೋ ನೋಡ್ಕೊಳ್ಳೋದೇನು ಹೊಸಿ ಕೆಲ್ಸವಾ? ನೀನೇ ಹೇಳು. ನೋಡಿ ನನಗೂ ಹಾಳಾಗೋಗೋದು ಸಾಕಾಯ್ತದೆ. ಅದಕ್ಕೆ ಹೊಸಿ ತೆಂಗಿನದು ಎಲ್ಲ ನೇರ ಮಾಡಿಸ್ತಿದ್ದೆ, ಕಾಲಿವೆಲ್ಲ ಕಟ್ಟಿಸ್ತಾ ಇದ್ದೆ. ಶಾನೆ ಕೆಲಸ ಐತಿ, ನನಗೇನು ಹೊಸಿ ಕೆಲಸ ಅಲ್ಲ. ಅದು ಇದು ಅಂತ ಅನ್ಕೊಂಡು ಮಾಡ್ಕೊಂಡು ಸುಸ್ತಾಗೋಗ್ಬಿಟ್ಟೆ ನಾನಂತೂ. ಅದಕ್ಕೆ ವಾರದಿಂದ ಅದೇ ಕೆಲಸನೇ. ಎಲ್ಲಿ ನನ್ನ ಮಗ ಬಂದಿದ್ನ? ಪೇಪರ್ ಮೇಲೆ ಹಾಕುದ್ನೇನು ಸೈನಾ? ಸುಮ್ಮನೆ ನನ್ನ ತಾವು ನಿಜ ಹೇಳ್ಬಿಡಿ. ನನ್ನ ತಾವೇನ ಸುಳ್ಳು ಹೇಳ್ಬಿಟ್ರೆ ಇಷ್ಟು ದಿನ ನೋಡಿರ ನಿಮ್ಮ ಹೆಂಡ್ರು ರಾಣಿನೇ ಬ್ಯಾರೆ, ಇವಾಗ ನೋಡೋಳೆ ಬ್ಯಾರೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಎಲ್ಲೋದ್ರಿ, ಏನು ಮಾಡ್ತಾ ಇದ್ದೀರಾ, ಯಾಕೆ, ಏನು ಎತ್ತ ಎಲ್ಲನೂ ಗೊತ್ತಾಗಬೇಕು ಅಂದರೆ ಗೊತ್ತಾಗಬೇಕು. ಸುಮ್ಮನೆ ಹೇಳಿ. ಏನು ತಮಾಸೆಗೆ ಮಾತಾಡ್ತಿದ್ಯಾ ಅಂತ ನಾನು ತಮಾಸೆಗೆ ಮಾತಾಡಿದ್ರೆ ಏನು, ಎಲ್ಲಿ ಏನು ಎತ್ತ ಅಂತ ಕೇಳ್ತೀಯಲ್ಲ? ಗಂಡ್ಸು, ನಾನು ಗಂಡ್ಸು. ಎಲ್ಲೂ ಬೇಕಾದ್ರೂ ಹೋಯ್ತೀನಿ, ಎಲ್ಲೂ ಬೇಕಾದ್ರೂ ಬತ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ಅದನ್ನ ಕಟ್ಕೊಂಡು ನಿನಗೇನು ಆಗಬೇಕು? ಗಂಡಸ್ರಿಗೆ 1000 ಕೆಲಸ ಇರ್ತವೆ ಈಚೆ ಕಡೆ. ಹಂಗಂತ ನಿನ್ಗೆಲ್ಲ ಹೇಳ್ಬಿಟ್ಟೆ ಹೋಗ್ಬೇಕೇನು? ನೀನು ಈಚೆ ಕಡೆಗೆ ಬಂದ್ಬಿಟ್ಟಲ್ಲಿ ತೆಂಗಿನ ಮರಕ್ಕೆ ನೀರು ಬಿಡಿಸ್ತೀಯಾ, ಇಲ್ಲ ಗದ್ದೆಗೆ ನೀರು ಬಿಡಿಸ್ತೀಯಾ, ಏನು ಮಾಡ್ತೀಯಾ? ನಮಗೆ ಲಕ್ಷ ಕೆಲಸ ಇರ್ತವೆ. ಗಂಡ್ಸಣ್ಣ ಈಚೆ ಕಡೆಗೆ ಹೋಗ್ಬೇಕಾರೆ ಎಲ್ಲಿ ಹೋಯ್ತೀಯಾ, ಎಲ್ಲಿ ಬಂದೆ, ಏನು ಕೇಳ್ಕೊಡ್ದು ಬಾಯಿ ಮುಚ್ಕೊಂಡು ನಿಂತ್ಕೊಬಿಡ್ಬೇಕು ಅಷ್ಟೇನೇನೆ. ಎಲ್ಲೋ ಅಪಾರ ನನ್ನ ಮಗನೇ. ಪರ್ಕೆಗೆ ಗಂಡಂಗ್ ಹೊಡಿತಾ ಇದೀಯಾ? ಓ, ಗಂಡಂಗೆ ಹೊಡಿತಿರೋದು. ಯಪ್ಪ, ರಾಣಿ ಪರ್ಕೆ ಬಿಸಾಕಿ, ನಾನು ಹೇಳೋದನ್ನ ಕೇಳೆ. ನೋಡು, ಏನಿದ್ರು ಒಳಗಡೆ ಮಾತಾಡ್ಕೊಳ್ಳೋ ನೋಡಿ. ಈಚೆ ಕಡೆ ಎಲ್ಲರೂ 4 ಜನ ನೋಡ್ಬಿಟ್ರೆ ಮಾನ ಮರುವಾದಿ ಹೋಯ್ತದೆ. ಏನಾಯ್ತು ಅಂತ ನನಗೆ ಪರ್ಕೆನ ಹೊಡಿತಾ ಇದೀಯಾ? ಬುಡೆ ಪರ್ಕೆನಾ? ಅದಕ್ಕೆ ಮುಚ್ಕೊಂಡು ಬಾಯಿ ಮುಚ್ಕೊಂಡು ನಿಜ ಹೇಳಲ್ಲ ಲೋಪರ್ ಅಂತ ಹೇಳಿದ್ದು. ಏನ್ ಕಿಸಿತಿದ್ಯಲ್ಲಿ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಹೇಳು. ಏನೈತೆ ನಿನ್ನ ಮೈಂಡಾಗಿ, ಏನೈತೆ ಅಂತ ಹೇಳ್ಬಿಟ್ಟು ಹೇಳು ನನಗೆ ಸರಿಯಾಗಿ. ಏನೋ ಮನ್ಸಾಗಿ ಇಟ್ಕೊಂಡು ನಾಟಕ ಮಾಡ್ತಿದ್ಯಲ್ಲ, ಅದೇನು ಅಂತ ಬೊಗಳು. ಸುಮ್ಮನೆ ಬೊಗಳಿದ್ರೆ ಸರಿ, ಇಲ್ಲ ಅಂದ್ರೆ ಇನ್ನೂ ಬಿಡ್ತೀನಿ ಅನ್ಕಂಡ. ಅಯ್ಯೋ ಲೇ ರಾಣಿ, ಅಯ್ಯೋ ಬುಡೆ, ಅಯ್ಯೋ ನಿನ್ ಮಕ ಮುಚ್ಚ. ನೋಡು, ನಿನಗೆ ಗೊತ್ತಾಗೈತೆ ಎಲ್ಲ ವಿಷಯ ಅಂತ ನಂಗೆ ಗೊತ್ತಾಯ್ತೈತೆ. ಬಿಡು, ಪರ್ಕೆ ಕೊಡ್ದ್ಬಿಟ್ಟು ಯಾಕೆ ಇದು ಮಾಡ್ತೀಯಾ? ಅದು ಬೇರೆ ಎದ್ರುಕಳ ಅಂತ ಜಾಯಮಾನ ನಂದಲ್ಲ. ಧೈರ್ಯವಂತ ನಾನು. ನಿನ್ನ ಧೈರ್ಯಕ್ಕೆ ಇಷ್ಟು ನನ್ನ ಮೆಟ್ಟಾಕ. ಏಯ್, ಮುಚ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರು. ಹೇಳು, ಯಾರವಳು? ಯಾರ್ಲ ಅವಳು? ಮೂದೇವಿ ನನ್ನ ಮಗನೇ, ಯಾರವಳು? ಅದು ರಾಣಿ, ಅದು ನಾನು ಅದು ಅವಳು ನನ್ನ ಮೊದಲನೇ ಹೆಂಡತಿ. ಏನು ಮೊದಲನೇ ಹೆಂಡತಿನ? ಏನ್ ಹೇಳ್ತಾ ಇದೀಯ ನೀನು? ನನಗೆ ಯಾಮರ್ಸಿ ಸುಳ್ಳು ಹೇಳ್ತಾ ಇದೆಯಲ್ವಾ ನೀನು? ಸುಳ್ಬುರುಕ್ ನನ್ನ ಮಗನೇ, ಹೇಳೋ ಸರಿಯಾಗಿ. ಯಾರವಳು? ನನ್ನ ಜೀವನ ಹಾಳು ಮಾಡಕ್ಕೆ ಅಂತ ಹೇಳ್ಬಿಟ್ಟು ನೀನು ಬೆಂಗಳೂರಾಗ ಇನ್ನೊಬ್ಳು ಕಟ್ಕೊಂಡು ಮಡಿಕೊಂಡಿದ್ಯಲ್ಲ, ಅವಳೇ ತಾನೇ ಇವಳು ಮನೆಯಾಳಿ. ನನಗೆ ಭಾಳ ಚೆನ್ನಾಗಿ ಗೊತ್ತು. ನೀನೆಲ್ಲನೂ ಸರಿಯಾಗಿ ನನಗೆ ಮೋಸ ಮಾಡ್ತಾ ಇದೀಯಾ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು ಬಿಡು. ಯಾರವಳು? ಯಾರ್ಲ ಅವಳು ಮೊದಲನೇ ಹೆಂಡತಿ ಅಂತ ನನಗೆ ಸುಳ್ಳು ಹೇಳ್ತಾ ಇದೀಯಾ? ನಾನೇ ತಾನೇ ನಿನ್ನ ಮೊದಲನೇ ಹೆಂಡತಿ? ಇಲ್ಲ ರಾಣಿ, ಅರ್ಥ ಮಾಡ್ಕ. ಅವಳೇ ನನ್ನ ಮೊದಲನೇ ಹೆಂಡತಿ. ಅದು ಅವಳನ್ನ ನಾನು ಇಷ್ಟಪಟ್ಬಿಟ್ಟು ಬೆಂಗಳೂರಾಗೆ ನೀ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಅವಳು ಸಿಟಿನಾಗೆ ಇರ್ತೀನಿ, ಹಳ್ಳಿಗೆ ಬರೋಕ್ಕಿಲ್ಲ ಅಂತ ಹೇಳಿದ್ಲು. ಆದರೆ ಇಲ್ಲಿ ನಮ್ಮ ಅಪ್ಪನ ಸ್ಥಿತಿ ಹದಗೆಟ್ಬಿಟ್ಟಿತ್ತು. ಇಲ್ಲಿ ನನ್ನ ಊರಿಗೆ ಬಂದು ಜಮೀನೆಲ್ಲ ನೋಡ್ಕೊಂಡು ನಮ್ಮ ಆಸ್ತಿ ಉಳಿಸ್ಕೊಳ್ಳೋದು ಭಾಳ ಅವಶ್ಯಕ ಆಗೋಗ್ಬಿಟ್ಟಿತ್ತು ನನಗೆ. ಅವಾಗ ನನಗೂ ಬೇರೆ ದಾರಿ ಇರಲಿಲ್ಲ. ನನಗೆ ಏನು ಮಾಡಬೇಕು ಅಂತ ನಂಗೆ ದಿಕ್ಕೇ ತೋಚ್ತಿಲ್ಲ ನನಗಂತೂ. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ, ನಿನಗೆ ನಾನು ಬೇಕಾ ಸಿಟಿನಾಗಿರೋದು ಬೇಕು ಇದಕ್ಕೆ? ಅವಳಿಲ್ಲ, ನಂಗೆ ಸಿಟಿನಾಗಿರೋದೇನೇ ಬೇಕು ಅಂತ ಅಂದ್ಲು. ಅದಕ್ಕೆ ನಾನು ಬಿಡು, ನಮ್ಮ ಅಪ್ಪನೇ ಮುಖ್ಯ, ನನ್ನ ಆಸ್ತಿನೇ ಮುಖ್ಯ ಅಂತ ನನಗೆ ಅವಾಗ ಅನ್ನಿಸ್ತು. ಅದಕ್ಕೆ ನಾನು ಅಲ್ಲಿಂದ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ನಮ್ಮ ಅಪ್ಪ ನಿನ್ನ ಇಲ್ಲಿ ನೋಡಿದ್ದ ನಮ್ಮಪ್ಪ. ಅದಕ್ಕೆ ಬೇರೆ ದಾರಿ ಇಲ್ದಂಗೆ, ನಮ್ಮ ಅಪ್ಪಂಗೂ ಏನು ಹೇಳ್ತಿದ್ದಂಗೆ ಸುಮ್ಮನೆ ನಿನ್ನೆ ಮದುವೆ ಮಾಡ್ಕೊಂಬಿಟ್ಟು ತಾಳಿ ಕಟ್ಬಿಟ್ಟೆ. ಆಮೇಲೆ ದೇವ್ರನ್ನೇ, ನಾನು ಅವಳನ್ನು ನೋಡೋಕ್ಕೂ ಹೋಗಿರಲಿಲ್ಲ. ನಾನು ಪಾಡು ನಾನು ಸುಮ್ಮನೆ ಇದ್ದೆ, ನೋಡೋಕ್ಕೂ ಹೋಗಿರಲಿಲ್ಲ. ಆದರೆ ಇವಾಗ ಇದ್ದಕ್ಕಿದ್ದಂಗೆ ನೀನೇ ಬಂದ್ಬಿಟ್ಲು. ಇಲ್ಲಿಗೆ ಬಂದ್ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ನನಗೆ ತೋಚ್ತಿಲ್ಲ, ಗೊತ್ತಾಗಲಿಲ್ಲ. ಅದಕ್ಕೇನು ಮನೆ ಕರ್ಕೊಬರೋದು ಹೆಂಗೆ ಅಂತ ಹೇಳ್ಬಿಟ್ಟು ನಾನೇನೇ ಅಲ್ಲಿ ಹಳೆ ಮನೆಗೆ ಇರಿಸಿದ್ದೆ. ಬಿಡು ಅಂತ ಹೇಳ್ಬಿಟ್ಟು ಬಿಟ್ರೆ, ನಾನು ಯಾವಳು ಇವಳು ಇಟ್ಕೊಂಡಿರೋಳು ಮಾಡಿರೋಳು ಅಲ್ಲ ರಾಣಿ. ಅವಳು ನನ್ನ ಎಂಡ್ರೇ ನೀ ಆಗಬೇಕು, ನಿಮ್ಮ ಅಕ್ಕನೇ ಆಗಬೇಕು.
ನಿನ್ ಬಾಯಿಗೆ ಮುಣ್ಣಾಕ ಆವತ್ತಿಂದನು ಹಿಂಗೆ ಬಂದ್ಬಿಟ್ಟಲ್ವ ನೀನು. ಯಾವತ್ತೂ ನನಗೆ ನನ್ನ ಮಕ್ಕಳಿಗೆ ಅಂತ ನೆಮ್ಮದಿನೇ ಕೊಟ್ಟಿಲ್ಲಲ್ವ ನೀನು. ಯಾವಾಗೂ ನಮಗೆ ಜನ್ಮ ಪೂರ್ತಿ ಕಾಟ ಕೊಟ್ಟಿರೋದೇ ಆಯ್ತಲ್ಲೋ ನಿಂದು. ನಾನು ಎಷ್ಟು ಅಂತ ಸಹಿಸಿ ಅವಳು ಇವಳು ಇವಳು ಅವಳು ಅನ್ಕೊಂಡು ನನ್ನ ಸಾಯ್ದು ಬಡಿತಿದ್ಯಲ್ಲೋ. ಯಾಕೆ ನಾನು ಒಟ್ಟರ್ಸಕ್ಕೆ ಅಂತ ನಾನು ಮದುವೆ ಮಾಡ್ಕೊಂಡೆ. ಯಾವಳನ್ನೋ ಕಟ್ಕೊಂಡು ನೆಮ್ಮದಿಗೆ ಸಾಯ್ಬೋದಿತ್ತಲ್ಲ. ನಾನು ಯಾಕೆ ಬೇಕಿತ್ತು ನೋಡು. ನಮ್ಮ ಮನೆಗೆ ಎಡಗಾಲ ಹೆಜ್ಜೆನೂ ಇಕ್ಬೇಡ, ಹೊಂಟೋಗ್ಬಿಡು. ನನಗಂತೂ ಸಿಟ್ಟತ್ತಿಸ್ಬೇಡ. ಇದು ನನ್ನ ಮಕ್ಕಳ ಹೆಸರಿನಾಗೆ ಇರೋದು ಮನೆ ಎಲ್ಲನೂ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು. ಇಲ್ಲಿ ಮಾತ್ರ ನೀನು ಇರಬೇಡ ಅಂದರೆ ಇರಬೇಡ ಅಷ್ಟೇನೆ. ಒಂದು ಕ್ಷಣ ನೀನು ನೀರು ಕುಡಿದು ಒಯ್ತಾ ಇರು. ಲೇ ರಾಣಿ, ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕ. ನೀನು ನನ್ನ ಹೆಂಡ್ರೇನಿಯ, ನಾನು ಏನಾರ ನೀನು ಬಿಟ್ಬಿಟ್ನಾ ಹೇಳು. ಅವಳು ನನ್ನ ಮೊದಲನೇ ಹೆಂಡ್ರು. ನಿಂಗೆ ಇಷ್ಟು ದಿನ ವಿಚಾರ ಮುಚ್ಚಿಕ್ಕಿದ್ದಕ್ಕೆ ನೀನು ನನ್ನನ್ನು ಕ್ಷಮಿಸಲೇಬೇಕು. ಬೇರೆ ದಾರಿನೇನಿಯ ಇಲ್ಲ ನೋಡು. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಅರ್ಥ ಮಾಡ್ಕ. ಅಯ್ಯಮ್ಮಂಗೂ ಒಂದು ಮಗ, ಅವನೇ ಮಗಂಗೂ ಮದುವೆ ಆಗೈತೆ, ಎಲ್ಲ ಆಗೈತೆ. ಸುಮ್ಮನೆ ಇವಾಗ ಹಂಗೋ ಹಿಂಗೋ ಅಂದರೆ ಸಂದಕ್ಕಿರಕ್ಕಿಲ್ಲ ರಾಣಿ. ನೋಡಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಹೆಂಗೋ ಜೀವನ ಮಾಡ್ಕೊಂಡು ಹೋದ್ರೆ ಆಯಿತು. ಎಷ್ಟೋ ವರ್ಷ ಆದಮೇಲೆ ನಾನು ಹುಡಿಕೊಂಡು ಬಂದವಳು, ನಾನು ನೆನೆಸ್ಕೊಂಡು ನನಗೆ ಅಂತ ಹುಡಿಕೊಂಡು ಬಂದವಳಲ್ಲ. ಈಗ ಬಿಟ್ಬಿಟ್ಟು ಕಳಿಸಿದ್ರೆ ಮುರುವಾದಿರ್ತದ. ನೀನು ಹೇಳು. ನಾನೆಲ್ಲ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿತ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಇನ್ನೊಬ್ಬನೂ ಮದುವೆ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ನನ್ನ ನೆನಪಾಗಿ ನಿನಗೆ ಜೀವನ ಕಳೀತಾವಳೆ. ಏನು ಹೇಳು ನೀನೇ ಹೇಳು. ಮುಚ್ಚಲ ಬಾಯಿನ ಬೊಡ್ಡ ಇದ್ದೇ ಮುಚ್ಚು. ಇನ್ನೊಂದು ಸಲ ಏನಾದ್ರೂ ನೀನು ನನ್ನ ಹತ್ರ ಬಂದ್ಬಿಟ್ಟು ಹಿಂಗೆ ಕರ್ಕೊಬತ್ತೀನಿ ಮಾಡ್ತೀನಿ. ಅವಳು ನನ್ನ ಹೆಂಡ್ರು ಇವಳು ನನ್ನ ಹೆಂಡ್ರು ಅಂತ ಬಂದ್ಬಿಟ್ಟಣ ಸುಮ್ಮನಿರಕ್ಕಿಲ್ಲ. ಸದ್ಯ ನಿನ್ನಂತ ಲೋಪರ್ ನನ್ನ ಮಗನ ಹೆಸರಿನಾಗೆ ಆಸ್ತಿ ಬರೆದಿದ್ದಂಗೆ ಎಲ್ಲ ನನ್ನ ಮಕ್ಕಳ ಹೆಸರಿನಾಗ ಬರ್ದಿದ್ದೀನಲ್ಲ, ಅಷ್ಟೇ ಸಾಕು. ಸದ್ಯ ನೀನು ಸಾಕು, ನಿನ್ನ ಸವಾಸನೂ ಸಾಕು. ಹಾಳು ಬಿದ್ದು ಹೆಂಗಾರ ಹೋಗಿ ಏನಾರ ಮಾಡ್ಕ. ನಮ್ಮ ಮನೆಗೆ ಮಾತ್ರ ನೀನು ಬರೋಕ್ಕೇನೆ ಹೋಗ್ಬೇಡ. ಏನಾರ ಮಾಡ್ಕೊಂಡು ಸಾಯಿ. ನೀನು ಸಾಕು, ನಿಮ್ಮ ಸವಾಸನೂ ಸಾಕು, ಎಲ್ಲ ಸಾಕು. ಇನ್ನು ಮುಂದೆ ಆದರೂ ನಾನು ನೆಮ್ಮದಿಯಾಗಿ ಖುಷಿಯಾಗಿ ಇದ್ಬಿಡ್ತೀನಿ. ಹೋಗು ಅಂತ ಹೇಳಿದ್ನಲ್ಲ, ಮನೆ ಬಿಟ್ಬಿಟ್ಟು ಹೋಗು. ಇದು ನನ್ನ ಮಕ್ಕಳು ಮನೆ. ಹೋಗ್ತಾ ಇರು ಸುಮ್ಮನೆ, ಮಕ್ಕ ತೋರಿಸ್ಬೇಡ ನಿನ್ನಿಲ್ಲಿ. ರಾಣಿಂಗು ಅಂದರೆ ಹಂಗೆ ಅರ್ಥ ಮಾಡ್ಕೊಳಮ್ಮಿ ಹೊಸಿ. ಈಗ ಸಾವುಕಾರ ಅಂತ ಹೇಳ್ಬಿಟ್ಟು ಏನೋ ಬೆಲೆ ಐತೆ. ಈಗ ನೀನೇ ಮುರ್ವದಿ ಕಳೀತಿದ್ಯಾ ನಿನ್ನ ಗಂಡನ ಮುರ್ವದಿನ. ಇದ್ರೆ ತಾನೇ ನಿಂಗೆ ಮುರ್ವದಿ ಕಳಿಯಕ್ಕೆ. ಎಲ್ಲ ನಿಂಗೆ ಮುರ್ವದಿ ಐತೆ ನಿಂಗೆ. ಒಸಿನೂ ಮುರ್ವದಿಲ್ಲ ನಿಂಗೆ. ಯಾರನ್ನ ಮುರ್ವದಿ ಇರೋರ್ಗಾದ್ರೆ ಹೇಳ್ಬೋದು. ನಿಂಗೆ ಒಂದಿಷ್ಟು ಕಿಂತಿಷ್ಟು ನಿಂಗೆ ಮಾನ ಮುರ್ವದಿಲ್ಲ. ಲೋಪರ್ ಬಡ್ಡಿ ನನ್ನ ಮಗನೇ. ತೊಲಗ್ಲ ಇಲ್ಲಿಂದ ಒಯ್ತ್ಯಾ. ಚೊಪ್ಪಲಿ ತಗೊಂಡ್ಲ ಇವಾಗ. ಪರಕೆ ತಗೊಂಡಿದ್ದೀನಿ, ಚೊಪ್ಪಲಿ ತಗೊಬಿಡ್ತೀನಿ ಇನ್ನೊಂದ್ಕಿತ. ನಾನು ಇನ್ನಂಗೆ ನೀ ಯಾವನ್ನ ಇಕ್ಕಬಿಟ್ಟು ಮೋಸ ಮಾಡಿದ್ರೆ ನೀನು ಹಿಂಗೆ ಇದ್ಬಿಡ್ತಿದ್ದ. ಈ ಮನೆಯಾಳಿ ಯಾಕೆ ಬಂದ್ಲು ಮನೆಗೆ? ಇವಳು ಯಾಕೆ ಬಂದ್ಲು? ಹೇಯ್, ಒಯ್ತಾ ಇರೇ ನೀನು, ಒಯ್ತಾ ಇರೇ. ಇದು ನನ್ನ ಹೆಸರಿನಾಗಿರೋದು, ನಮ್ಮ ಅಣ್ಣನ ಹೆಸರಿನಾಗಿರೋದು ಮನೆ. ನಾನು ಯಾಕೆ ಹೋಗ್ಬೇಕಾಗಿರೋದು ನೀವಷ್ಟೇನೆ. ನೋಡ್ದೇನೆ ನಿನ್ ಗಂಡಂಗುಸಿ ಮರುವದಿಲ್ದಿದಂಗೆ ಮಾತಾಡ್ತಾವಳು ಇವಳು. ಹೋಗ್ಲಾ ಸುಮ್ಮನೆ ಒಯ್ತಾ ಇರೋ. ನಮ್ಮ ಮನೆಗೆ ಜಾಗ ಇಲ್ಲ. ಯಾವಳನ್ನ ಕರ್ಕೊಂಬಂದು ಮಡಿಕೊಳ್ಳೋದು, ಯಾರ್ಯಾರ ಜೊತೆನ ತಿರ್ಗೋದು, ಇದೆಲ್ಲ ನನ್ಗೆ ಬರಕಿಲ್ಲ. ನಂಗೆ ಇದೆಲ್ಲ ಸಹಿಸಕ್ಕೂ ಹಾಕಿಲ್ಲ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಟ್ರೆ ನಿನಗೆ, ನಿಂಗೂ ಒಳ್ಳೇದು ನಂಗೂ ಒಳ್ಳೇದು. ನೋಡು ನಡಿಯ ಮಗಳೇ ಒಳಗಡಿಕೆ. ನಿಮ್ಮ ಅಪ್ಪ ನಿನ್ನ ಪಾಲಕ್ಕೆ ಸತ್ತೋಗ್ಬಿಟ್ಟ ಅಂತ ಅನ್ಕ. ಅಪ್ಪನೂ ಇಲ್ಲ ಬೆಪ್ಪನೂ ಇಲ್ಲ. ನಿನಗೂ ನಿಮ್ಮ ಅಣ್ಣಂಗೆ ಎಲ್ಲನೂ ನಾನೇ ನೀ ಅಂತ ಅನ್ಕ. ನೋಡಿ ಸುಮ್ಕೆ ನೀ ಹೋಗೋಣ. ಬಾಮ. ಏನ್ ಮಾಡೋದು ಇವಾಗ? ಅಮ್ಮ, ಆಯಮ್ಮನೆ ಮೊದಲನೇ ಹೆಂಡತಿ ಆಗಿದ್ರೆ ಅಧಿಕಾರ ಎಲ್ಲನೂ ಮೊದಲನೇ ಹೆಂಡತಿಗೆ ಇರ್ತದಲ್ವೇನಮ್ಮ. ಈಗ ಸಾಕ್ಷಿ ಗೀಕ್ಷಿ ಇರಂಗೆ ಏನಾರ ಫೋಟೋ ಗಿಟ್ಟ ತಗೊಂಡು ಮದುವೆಗಿದ್ವಿ ಆಗ್ಬಿಟ್ಟಿದ್ರೆ ನಮ್ಮ ಕತೆ ಏನು ನೀನು ಯೋಚನೆ ಮಾಡು. ಅಧಿಕಾರ ಇರೋದೆಲ್ಲನೂ ಮೊದಲನೇ ಹೆಂಡತಿಗೆ ನೀಯ. ನಾನು ಈ ಸೊತ್ತು ಯೂಟ್ಯೂಬಾಗಿ ನೋಡ್ತಾ ಇದ್ದೆ. ಮೊದಲನೇ ಹೆಂಡತಿಗೆ ಅಧಿಕಾರ ಪೂರ್ತಿ ಇರೋದು ಅಂತ ಇತ್ತು. ಈಗ ಇದೆಲ್ಲ ಪಿತ್ರಾರ್ಜಿತ ಆಸ್ತಿ ಕಣಮ್ಮ, ಅಪ್ಪಂದಲ್ಲ. ಅಪ್ಪ ಹೊಸಿ ಸಂಪಾದನೆ ಮಾಡಿದರೆ ತಾತ ಹೊಸಿ ಸಂಪಾದನೆ ಮಾಡೈತೆ. ಪಿತ್ರಾರ್ಜಿತ ಆಸ್ತಿ ಮೇಲೆ ಅಮ್ಮ ಕೇಸ್ಗೆ ಸಾಕ್ಬಿಟ್ರೆ ಏನು ಮಾಡ್ತೀಯ ಯೋಚನೆ ಮಾಡಿ ನೀನು. ಅಯ್ಯೋ ಏನೇ ಮಾಡೋದು, ಯಪ್ಪಂಗೆ ಅಷ್ಟೊಂದು ತಲೆ ಎಲ್ಲ ಇಲ್ಲ ಅನ್ಕತೀನಿ. ಏನು ಮಾಡೋದೆ ಯೋಚನೆ ಮಾಡ್ಬೇಕಮ್ಮ, ಯೋಚನೆ ಮಾಡು. ಯಾಕಂದರೆ ಅವನು ಮೊಮ್ಮಗನೇನಿಯ. ತಾತನ ಆಸ್ತಿ ಯಾವತ್ತಿದ್ರು ಮೊಮ್ಮಕ್ಕಳಿಗೆ ಸೇರಬೇಕು ಅನ್ನಂಗೆ ಪಿತ್ರಾರ್ಜಿತ ಆಸ್ತಿ ಎಲ್ಲನೂ ಅವನು ಮೊಮ್ಮಗನೇ ತಾನೇ ಸೇರ್ಬಿಡ್ತದೆ. ಯೋಚನೆ ಮಾಡು. ನೀನು ಶಾನೆ ಮಾತಾಡೋಕೆ ಹೋಗ್ಬೇಡ. ಏನಾರ ಕುಂತ್ಕೊಂಡು ಯೋಚನೆ ಮಾಡೋಣ ಬಾ ಒಳಗಡಿಕೆ. ಈಗ ಹೆಂಗೋ ಈಚೆ ಕಡೆ ಕಳಿಸಿದೆಯಲ್ಲ ಅಪ್ಪನ, ಹೋದ್ರೋಗ್ಲಿ. ಆಮೇಕಿಂದ ನಾವೇ ಯೋಚನೆ ಮಾಡಿ ಏನೋ ಒಂದು ನಿರ್ಧಾರ ತಗೊಳ್ಳೋಣ, ಸರಿನಾ? ಇವಾಗ ಅಣ್ಣನೂ ಸುರೋಗೈತೆ. ಅಣ್ಣನೂ ಈಗ ಆಸ್ತಿ ಪಾಸ್ತಿನೂ ಬರ್ಕೊಡೋಕ್ಕಿಲ್ಲ. ನಾವೆಲ್ಲ ಸಂತಾಕಿದ್ರೆ ಯಾರು ಬಂದು ಏನೂ ಮಾಡೋಕ್ಕಿಲ್ಲ. ಬಾ ಸುಮ್ಮನೆನೇ. ನೀನು ಸರಿಯಾಗಿ ಹೇಳಿದೆ. ನಾನು ಬೇರೆ ಎರಡನೇ ಹೆಣ್ತೀನಂತೆ. ಏನೋ ಏನು ಕತೆನೋ ನನಗೂ ಗೊತ್ತಿಲ್ಲ. ಸರಿ ನೋಡಿ ಮಗಳೇ, ಯೋಚನೆ ಮಾಡೋಣ.